ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಮಾವಯ್ಯ ನ್ಯೂಸ್ನವರು ಹಾಗೆ ಪೇಪರ್ನವ್ರು ಬಂದವ್ರೆ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಅವ್ರ್ಯಾಕೆ ಬಂದಿದ್ದರು? ವೆಂಕಟೇಶ್ ನಿಮ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಸರ್, ನಾವು ಕೂಡ ಯಾವ ಪ್ರೆಸ್ ಮೀಟನ್ನು ಇಟ್ಕೊಂಡಿಲ್ಲ ಅಂತ ವೆಂಕಟೇಶ್ ಅವ್ರು ಹೇಳ್ತಾರೆ. ಹಂಗಾರೆ ಮಾವಯ್ಯ ಇವರು ಪಕ್ಷಾಂತರ ಮಾಡ್ಬಿಡ್ತಾರೆ, ಸರ್ಕಾರ ತಿರುಗಿಸ್ಬಿಡ್ತಾರೆ ಅಂತ ಹಬ್ಬಸ್ಬಿಟ್ಟಿರ್ಬೇಕು. ಅದನ್ನೇ ನಿಮ್ ತವ ಬಾಯ್ ಬಿಡಿಸ್ಕೊಂಡು ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸ್ ಅಂತವ ನಿನ್ನ ಹಾಕೊಂಡು ರುಬ್ಬಾಕ್ಬಿಡ್ತಾರೆ. ಇದಕ್ಕೇನು ಹೇಳಿಯ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಇಂಥ ವಿಚಾರದಲ್ಲಿ ತಮಾಷೆ ಮಾಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ತೀವ್ನಿ. ಅದ್ ಸರಿ, ಇದ್ದಕ್ಕಿದ್ದಂಗೆ ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದೇ ಭಾವ, ಭದ್ರ ಕಾಡ್ಗೆ ಹೋದಾಗ ಅದೇನು ಗಾಂಜಾ ಗಿಡ ಅಂತ ಸುದ್ದಿ ಹಬ್ಬಿತ್ತಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳಕ್ಕಿರ್ಬೇಕು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈಶ್ವರಿ ಅದಕ್ಕೆ ಅವತ್ತೇ ಅಲ್ಲೇ ಉತ್ತರ ಕೊಡ್ಬೇಕಾಗಿತ್ತು, ಕೊಟ್ಟು ಆಯ್ತು. ನನ್ ಮಗ ಯಾಕೆ ಕಾಡಿಗೆ ಹೋಗಿದ್ದ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಬಿಡು ಈಶ್ವರಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ, ನೀನು ಕೋಪ ಮಾಡ್ಕೋಬೇಡ, ಮೊದ್ಲು ಅವ್ರು ಯಾಕೆ ಬಂದಿದಾರಂತ ಸಮಾಧಾನವಾಗಿ ಕೇಳು, ಸುಮ್ಕೆ ಅಪಾರ್ಥಕ್ಕೆ ನಾವೇ ದಾರಿ ಮಾಡ್ಕೊಡೋದು ಬೇಡ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಹ್ಞೂ ಶಿವರಾಮ, ಈಗ ಅವ್ರು ಏನೇ ಕೇಳಿದ್ರು ತಾಳ್ಮೆಯಿಂದ ಉತ್ತರ ಕೊಡು, ಇಲ್ಲ ಅಂದ್ರೆ ಕ್ವಾಟ್ಲೆ ಹೇಳ್ದಂಗೆ ಒಂದಕ್ಕೊಂದು ಸೇರಿಸ್ಬಿಟ್ಟು ಇಕ್ಕಟ್ಟಿಗೆ ಸಿಲುಕ್ಸ್ಬಿಡ್ತಾರೆ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಅದು ಗೊತ್ತು ಬಿಡವ, ಅದು ಹೆಂಗೋ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಶಿವರಾಮೇಗೌಡರು ಹೊರಗಡೆ ಬರ್ತಾರೆ. ಈ ಕಡೆ ಭದ್ರಾ ಅಜ್ಜಿ ಗಾಬರಿ ಮಾಡ್ಕೊಂಡು, ದೇವ್ರೆ ಅವ್ರು ಯಾಕೆ ಬಂದಿರ್ಬೋದು, ಮತ್ತೆ ನನ್ನ ಮಗನಿಗೆ ತಲೆನೋವು ತಂದಿಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಅವ್ವ ಸುಮ್ಕೆ ನೀನೇ ಯಾಕೆ ಏನೇನೋ ಯೋಚನೆ ಮಾಡಿ, ಅದು ಏನು ಅಂತವ ನೋಡೋಣ ನಡಿ ಅಂತ ಹೇಳ್ತಾರೆ ಗೋವಿಂದ ಅವರು. ಶಿವರಾಮೇಗೌಡರು ಬಂದ್ಬಿಟ್ಟು ಹೇಳ್ತಾರೆ, ಎಲ್ರಿಗೂ ನಮಸ್ಕಾರ. ಇದ್ದಕ್ಕಿದ್ದಂಗೆ ನೀವು ಯಾಕೆ ಬಂದಿದ್ದೀರೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಎಲ್ಲಾದ್ರೂ ಸಿಕ್ಕಿದ್ರೆ ಪಟ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ, ಇವತ್ತು ಎಲ್ರು ಮೌನವಾಗಿ ನಿಂತಿದ್ದೀರಾ, ಏನ್ ಕೇಳ್ಬೇಕೋ ಕೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಷ್ಟರಲ್ಲಿ ಮನೆಯವರೆಲ್ಲ ಆಚೆಗೆ ಬಂದು ನಿಂತ್ಕೋತಾರೆ. ಪ್ರೆಸ್ನವ್ರು ಹೇಳ್ತಾರೆ, ಸರ್ ನಾವು ಶುರು ಮಾಡೋದ್ಕಿಂತ ಮೊದಲೇ ನಿಮ್ಗೆ ಶುಭಾಶಯಗಳು. ಶಿವರಾಮೇಗೌಡರು ಯೋಚನೆ ಮಾಡ್ಬಿಟ್ಟು, ಓ ಅದ್ಯಾವ್ರದೆಯೇ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನನ್ನ ಮಗ ಕಾಡಿನಿಂದ ವಾಪಸ್ ಬಂದವನಂತ ಆ ವಿಷಯನ ಕೇಳಕ್ ಬಂದಿದ್ದೀರೇ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾರೆ. ಆಗ ಪ್ರೆಸ್ನರ್ ಹೇಳ್ತಾರೆ, ಸರ್ ನಿಮ್ಮ ಮಗ ಸೊಸೆ ವಾಪಸ್ ಬಂದಿದ್ದು ನಮ್ಮೆಲ್ರಿಗೂ ಖುಷಿನೇ, ಆದ್ರೆ ನಿಮ್ಗೆ ಇವಾಗ ನಾವು ಶುಭಾಶಯ ಹೇಳಿದ್ದು ಬೇರೆ ವಿಷಯಕ್ಕೆ. ನೀವು ಹೇಳ್ತಾ ಇರೋದ್ ಕೇಳಿದ್ರೆ ನಮ್ಮ ಮಾವಯ್ಯನ್ನೇನಾದ್ರೂ DCM ಮಾಡ್ಬಿಟ್ರೆ ಹೆಂಗೆ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಅಂದ್ರೆ ನೀವು DCM ಪದವಿ ನಿರೀಕ್ಷೆಯಲ್ಲಿ ಇದ್ದೀರಾ ಸರ್ ಅಂತ ಪ್ರೆಸ್ನವ್ರು ಕೇಳ್ತಾರೆ. ಅಯ್ಯಯ್ಯೋ, ಅವನು ತಮಾಷೆಗೆ ಹೇಳ್ತವನೆ, ನನಗೆ ಇವಾಗ ಪಕ್ಷ ಕೊಟ್ರ ಜವಾಬ್ದಾರಿನೇ ಸಂತೋಷವಾಗಿ ನಿಭಾಯಿಸ್ಕೊಂಡು ಹೋಯ್ತಾ ಇದ್ದೀನಿ. ಅಲ್ಲ, ನೀವು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀರೋ ಅನ್ನೋ ಕುತೂಹಲ ನನಗೂ ಅದೇ, ಅದೇನ್ ಕೇಳಬೇಕು ಅಂತ ಇದ್ದೀರೋ ಕೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಪ್ರೆಸ್ನವ್ರು ಹೇಳ್ತಾರೆ, ಸರ್ ಮೊದಲನೇದಾಗಿ ನಿಮ್ಮ ಸೊಸೆನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಯಾರು? ನಮ್ಮ ವಿದ್ಯಾನ ಅಂತ ಶಿವರಾಮೇಗೌಡರು ಕೇಳಿದಾಗ ಪ್ರೆಸ್ನವ್ರು ಹೇಳ್ತಾರೆ, ಹೌದು ಸರ್, ಅವ್ರನ್ನೇ. ಈ ಕಡೆ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ಇವಳನ್ನ ಯಾಕೆ ಕರಿತವ್ರೆ ಅಂತ ಹೇಳ್ತಾರೆ. ಹೊಸಿವತ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ನಿನ್ಗೆ ಗೊತ್ತಾಯ್ತದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಬುಡವ ಹೋಗ್ಲಿ, ಅದಕ್ಕೆ ಯಾಕೆ ಹಿಂಗಾಡಿ ಅಂತ ಚಿತ್ರ ಅವ್ರು ಹೇಳ್ತಾರೆ. ಕ್ವಾಟ್ಲೆ ಅವರು ಸನ್ನೆಯಲ್ಲಿ ಕೇಳ್ತಾರೆ, ಅಣ್ತಮ್ಮ ಏನ್ ಸಮಾಚಾರ, ಅತ್ತಿಗೆಮ್ಮನ್ ಕರಿತವ್ರಲ್ಲ ಅಂತ ಹೇಳ್ತಾರೆ. ನನ್ಗೇನ್ಲ ಗೊತ್ತು, ನಾನು ನಿಂತರನೇ ಈಗ ತಾನೇ ಬಂದಿದ್ದೀನಿ, ಸುಮ್ನೆ ನಿಂತ್ಕೊಳ್ಳ ಅಂತ ಭದ್ರವ್ರು ಹೇಳ್ತಾರೆ. ಆಯ್ತು ಬಿಡಪ್ಪ, ಇದು ಗೊತ್ತಿಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಲ್ಲ, ನಮ್ಮ ಸೊಸೆನ ಯಾಕೆ ಕರಿಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆ ಥರದ್ದು ಏನು ಮಾಡಿದಳು ಅವಳು ಅಂತ ಕೇಳ್ತಾರೆ. ಆಗ ಪ್ರೆಸ್ನವ್ರು ಹೇಳ್ತಾರೆ, ನಿಮ್ಮ ಸೊಸೆ 600ಕ್ಕೆ 600 ಮಾರ್ಕ್ಸ್ ತಗೊಂಡು ಇಡೀ ಸ್ಟೇಟ್ಗೆ ಫಸ್ಟ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ವಿಷಯ ಕೇಳ್ತಿದ್ದಾಗೆ ಶಿವರಾಮೇಗೌಡರಿಗೆ ಹಾಗೆ ಮನೆಯವ್ರಿಗೆಲ್ಲ ತುಂಬ ಶಾಕ್ ಆಗೋಗುತ್ತೆ. ಈ ಕಡೆ ಭದ್ರಾ ಅಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಶಿವನೇ, ಬಸ್ರಿ ಹೆಂಗ್ಸಿ ಬೈಕೆ ತೀರ್ಲಿ, ಏನೋ ಹೋಗಿ ಪರೀಕ್ಷೆ ಬರ್ಕೊಂಬರ್ಲಿ, ಪಾಸ್ ಆಗ್ತಾಳಂತ ಕರ್ಕೊಂಡು ಹೋದ್ರೆ, ಆದ್ರೆ ಈಗ ರಾಜ್ಯಕ್ಕೆ ಫಸ್ಟ್ ಬಂದು ನನ್ನ ಕುತ್ತಿಗೆಗೆ ತಂದು ಮಡಗಿದ್ಲಲ್ಲಪ್ಪ. ಸರ್, ಪೂರಕ ಪರೀಕ್ಷೆಯಲ್ಲಿ ಹಿಸ್ಟ್ರಿಲೇ ಈ ಥರ ಮಾರ್ಕ್ಸ್ ತಗೊಂಡಿರೋದು ನಿಮ್ಮ ಸೊಸೆ ಮಾತ್ರ ಅಂತ ಹೇಳ್ತಾರೆ ಪ್ರೆಸ್ನವರು. ಅದಕ್ಕೆ ಅವ್ರಿಗೆ ವಿಷಸ್ ತಿಳಿಸಿ ಇಂಟರ್ವ್ಯೂ ತಗೋಣ ಅಂತ ಬಂದಿದ್ವಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಮನ್ಸೊಳಗೆ ಅನ್ಕೋತಾರೆ, ಏನಿದು ಹಿಂಗೆ ಹೇಳ್ತಾರಲ್ಲ ಇವರು, ಹಂಗಾರೆ ವಿದ್ಯೆ ಪರೀಕ್ಷೆ ಬರ್ದಿದ್ದಾಳೆ ಅಂತ ಅನ್ಕೊಂತಾರೆ. ವಿದ್ಯಕ್ಕ ಯಾವ ವಿಷಯ ಅಟ್ಟೆಯವ್ರಿಗೆಲ್ಲ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ವೋ ಆ ವಿಷಯನ ಇಡೀ ರಾಜ್ಯಕ್ಕೆ ಹೇಳೋಕ್ ಬಂದವ್ರೆ ಅಂತ ಹೇಳ್ತಾರೆ ಚಂಪಾ ಅವರು. ಮುಗೀತು ಚಂಪಾ, ಇವತ್ತಿಗೆ ನನ್ನ ಕತೆ ಮುಗೀತು. ಈಗ ಮಾವಯ್ಯ ಏನಾದ್ರು ಕೇಳಿದ್ರೆ ನಾನು ಏನ್ ಹೇಳೋದು ಚಂಪಾ ಅಂತ ಹೇಳ್ತಾರೆ ವಿದ್ಯಾ ಅವರು. ಏನ್ ಅಣ್ತಮ್ಮ, ಅತ್ತಿಗೆಮ್ಮ ಪರೀಕ್ಷೆಯಲ್ಲಿ ಧೂಳು ಎಬ್ಬಿಸ್ಬಿಟ್ಟವ್ರೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಲ್ಲಿ ಅವಳು ಧೂಳು ಎಬ್ಸಿರೋದು ಇಲ್ಲಿ ನಮ್ಗೆ ಗೋಳಾಡಂಗಾಗದೆ, ಮುಂದಕ್ಕೆ ಇದರಿಂದ ಏನಾಯ್ತದೋ ಏನ್ ಕತೆನೋ ಅಂತ ಹೇಳ್ತಾರೆ ಭದ್ರಾ ಅವರು. ಇನ್ನ ಅದ್ಯಾವರು ನಮ್ಮನ್ನ ಕಾಪಾಡಕ್ಕಿಲ್ಲ ಅಂತ ಅನಿಸ್ತದೆ ಅಂತ ಹೇಳ್ತಾರೆ ಭದ್ರಾ ಅವರು. ಆಗ ಪ್ರೆಸ್ನವ್ರು ಹೇಳ್ತಾರೆ, ವಿಷಯ ಏನು ಅಂತ ಗೊತ್ತಾಯ್ತಲ್ಲ ಸರ್, ಇವಾಗಾದ್ರೂ ಬರಕ್ ಹೇಳಿ ಸರ್ ಅಂತ ಹೇಳ್ತಾರೆ. ಕ್ವಾಟ್ಲೆ ಅಂತ ಶಿವರಾಮೇಗೌಡರು ಹೇಳಿದಾಗ, ಸರಿ ಮಾವಯ್ಯ ಅಂತ ಸನ್ನೆಯಲ್ಲಿ ವಿದ್ಯೆವರಿಗೆ ಹೋಗಕ್ಕೆ ಹೇಳ್ತಾರೆ ಕ್ವಾಟ್ಲೆ ಅವರು.
ಅಣ್ಣಯ್ಯ ನಾನು ಹೋಗಕ್ಕಿಲ್ಲ, ನನಗೆ ಶಾನೆ ಭಯ ಆಯ್ತೈತಿ ಅಂತ ವಿದ್ಯವ್ರು ಹೇಳ್ತಾರೆ. ಹೋಗ್ಲಿಲ್ಲ ಅಂದ್ರೆ ಪೇಪರ್ ಮುಂದ್ಗುಟ್ಟೆ ಮಾವಯಿಂದು ಮರ್ಯಾದೆ ಹೋಯ್ತದೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ವಿದ್ಯಕ್ಕ ಹೋಗು ಅಂತ ಚಂಪಾ ಅವ್ರು ಹೇಳ್ತಾರೆ. ಚಂಪಾ ಇವತ್ತಿಗೆ ಮುಗೀತು ನನ್ ಕತೆ ಅಂತ ಹೇಳ್ತಾರೆ ವಿದ್ಯವ್ರು. ಏ ವಿದ್ಯಾ, ನಿನ್ನೆ ತಾನೇ ಕರಿತಾ ಇರೋದು, ಹೋಗು ಅಂತ ಹೇಳ್ತಾರೆ ಈಶ್ವರಿ ಅವರು. ಅಲ್ಲ ಅಕ್ಕ, ನಮ್ ಕಣ್ ತಪ್ಸಿ ಅದು ಯಾವ ಮಾಯದಲ್ಲಿ ಹೋಗಿ ಪರೀಕ್ಷೆ ಬರದ್ಲು ಅಂತ ಹೇಳ್ತಾರೆ ಈಶ್ವರಿ ಅವರು. ನನಗೂ ಅದೇ ಅರ್ಥ ಆಯ್ತಾ ಇಲ್ಲ ಈಶ್ವರಿ ಅಂತ ಹೇಳ್ತಾರೆ ಮೋಹನ ಅವರು. ಆಗ ಫ್ರೆಶ್ನವ್ರು ಹೇಳ್ತಾರೆ, ಸರ್ ಅದು ಹಾಗೆ ನಿಮ್ಮ ಮಗ ಭದ್ರನು ಬರಕ್ಕೆ ಹೇಳಿ ಸರ್ ಅಂತ ಹೇಳ್ತಾರೆ. 600ಕ್ಕೆ 600 ಮಾರ್ಕ್ಸ್ ತಗೊಂಡು ನಮ್ಮ ಸ್ಟೇಟ್ಗೆ ಫಸ್ಟ್ ಬಂದಿದ್ದೀರಾ, ಅದಕ್ಕೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ವಿದ್ಯವ್ರೆ ಅಂತ ಹೇಳ್ತಾರೆ. ಅಂದ ಹಾಗೆ ನಿಮಗೆ ಹೇಗೆ ಅನಿಸ್ತಾ ಇದೆಯಾ ವಿದ್ಯವ್ರೆ? ಯಾಕೆ ವಿದ್ಯವ್ರೆ ಸುಮ್ಮನೆ ನಿಂತ್ಬಿಟ್ರಿ, ಮಾತಾಡ್ರಿ ಅಂತ ಹೇಳ್ತಾರೆ ಪ್ರೆಸ್ನವರು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ವಿದ್ಯವ್ರು. ಒಂದು ಹೆಣ್ಮಗು ಆಗಿ, ಅದು ಈ ರಾಜ್ಯದ ಮುಖ್ಯಮಂತ್ರಿಯ ಸೊಸೆಯಾಗಿ ನೀವು ಈ ಸಾಧನೆ ಮಾಡಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೇಳ್ತಾರೆ ಪ್ರೆಸ್ನವರು. ಮೇಡಮ್ ಅವರೇ, ಅವಳಿಗೆ ಹೊಸಿ ಹೆದರಿಕೆ, ಅವಳಿಗೆ ಈ ತರ ಎಲ್ಲ ಮೈಕ್ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ಆಗ ಪ್ರೆಸ್ನವ್ರು ಹೇಳ್ತಾರೆ, ಯಾರಿಗೆ, ನಿಮ್ಮ ಹೆಂಡತಿಗೆ ಭಯನಾ? ಅಲ್ಲ ಭದ್ರೇಗೌಡ್ರೆ, ಶಿವರಾಮೇಗೌಡ್ರ ಬಗ್ಗೆ ಇಡೀ ಕ್ಷೇತ್ರದಲ್ಲಿ ನೆಗೆಟಿವ್ ಸ್ಪ್ರೆಡ್ ಆಗಿ ಗೆಲ್ಲೋದೇ ಕಷ್ಟ ಅನ್ನೋ ಪರಿಸ್ಥಿತಿನಲ್ಲಿ ಹಾಡು ಹೇಳ್ಕೊಂಡು ಬಂದೋರು ಇವ್ರು. ಇಡೀ ಕ್ಷೇತ್ರದ ಜನರದ ಮನ್ಸ್ ಗೆದ್ದು ಎಲೆಕ್ಷನ್ ಚಿತ್ರಣನೇ ಬದಲಾಯಿಸಿದ್ದು ನಿಮ್ ಹೆಂಡತಿ ವಿದ್ಯಾ ಅವರು. ಅವಾಗ್ಲೇ ಅವರು ಎಂತ ಮಾತುಗಾರರು ಅಂತ ಗೊತ್ತಾಗಿದೆ. ನೀವು ಮಾತಾಡೋದಕ್ಕೆ ಎಷ್ಟು ಹಿಂಸೆ ಪಡ್ತಾ ಇದ್ದೀರಲ್ಲ. ಹೇಳಿ ವಿದ್ಯಾ ಅವರೇ, 600ಕ್ಕೆ 600 ಮಾರ್ಕ್ಸ್ ತಗೊಂಡಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಪ್ರೆಸ್ನವರು. ವಿದ್ಯಾ ಅವರು ಹೆದರ್ಕೊಂಡು ಪ್ರೆಸ್ನವ್ರ ಮುಂದೆ ಮಾತಾಡ್ತಾರೆ, ನಾನು ಎಕ್ಸಾಮ್ನ ಸಂದ ಬರಿಬೇಕು ಅನ್ಕೊಂಡಿದ್ದೆ ಹೊರ್ತು ರಾಜ್ಯಕ್ಕೆ ಫಸ್ಟ್ ಬರಬೇಕು ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಖುಷಿ ಆಯ್ತೈತೆ ಆಟೆಯ ಅಂತ ಹೇಳ್ತಾರೆ ವಿದ್ಯಾ ಅವರು. ಅಲ್ಲ, ಇಂಥ ಒಂದು ದೊಡ್ಡ ಸಾಧನೆ ಮಾಡಿ ಇಷ್ಟೇ ಅಂತ ಅಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ. ಅದರಲ್ಲಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಓದೋದೇ ಕಷ್ಟ, ಅಂತದ್ರಲ್ಲಿ ನೀವು ಸ್ಟೇಟ್ಗೆ ಫಸ್ಟ್ ಬಂದಿದ್ದೀರಾ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ವಿದ್ಯಾ ಅವರೇ? ಇದಕ್ಕೆ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಅಂತ ನಿಮ್ಮ ಮನೆಯಲ್ಲಿ ಎಲ್ಲ ಹೇಳ್ತೀರಾ? ಆಗ ಭದ್ರಾಜ್ಜಿ ಮನ್ಸಲ್ಲೇ ಅನ್ಕೊಂತಾರೆ, ಇಲ್ಲಿ ನಮ್ಮ ಕತೆ ಮುಗೀತು, ಅಮ್ಮಮ್ಮ ಮತ್ತೆ ನನ್ನ ಗಂಡ ಸೇರಿ ನನಗೆ ಪರೀಕ್ಷೆ ಬರೆಯೋದಿಕ್ಕೆ ಹೆಲ್ಪ್ ಮಾಡಿದ್ರಂತ ಹೇಳ್ತಾರೆ ಅಂತ ಮನ್ಸಲ್ಲೇ ಅನ್ಕೋತಾರೆ. ಆಮೇಲೆ ಶಿವರಾಮ ಅವಳ ಜೊತೆಲೂ ನಮ್ಗೆ ಒಂದ್ ಗತಿ ಕಾಣಿಸ್ಬಿಡ್ತವನೆ. ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ವಿದ್ಯವ್ರೆ ಅಂತ ಹೇಳ್ತಾರೆ ಪ್ರಶ್ನವ್ರು. ನಾನ್ ಇವತ್ತು ಏನೇ ಮಾರ್ಕ್ಸ್ ತೆಗೆದಿದ್ರುವೆ ಅದರ ಕ್ರೆಡಿಟ್ ಎಲ್ಲ ನಮ್ಮ ಅಟ್ಟಿಯವ್ರಿಗೆ ಸೇರ್ಬೇಕು. ಏನವ ಹಿಂಗ್ ಹೇಳ್ತಾಳೆ ಇವಳು? ಚಿತ್ರ ಅವ್ರು ಕೇಳ್ತಾರೆ. ಆಗ ಈಶ್ವರಿ ಅವರು ಹೇಳ್ತಾರೆ, ಚಿತ್ರ ಬೇರೆ ಏನೋ ನಡೆದೈತೆ, ತಿಳ್ಕೊಳ್ಳೋದ್ರಲ್ಲಿ ನಾವ್ ಎಡವಿದೀವಿ ಆಟೆಯ ಅಂತ ಹೇಳ್ತಾರೆ ಈಶ್ವರಿ ಅವರು. ಅವ್ವ, ನಾವ್ ಯಾವಾಗ ಅವಳಿಗೆ ಸಪೋರ್ಟ್ ಮಾಡಿದ್ವಿ ಅಂತ ವಿನಂತಿ ಅವ್ರು ಕೇಳ್ತಾರೆ. ನನಗೂ ಒಂದು ಗೊತ್ತಾಯ್ತಾ ಇಲ್ಲ ಕಣೆ, ಇದೆಲ್ಲ ನನ್ಗೂನು ಹೊಸ ವಿಷಯ ಅಲ್ವೇನೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸರ್, ಒಂದು ಹೆಣ್ಣಿನ ಓದಿಗೆ ಮದ್ವೆ ಅನ್ನೋದು ಅಡ್ಗೋಡೆ ಆಗ್ಬಾರ್ದು. ಹಾಗಂತ ನಿಮ್ಮಂತ ರಾಜಕಾರಣಿಗಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದಷ್ಟೇ ನೋಡಿದ್ದೆ. ನೀವು ನಿಮ್ ಸೊಸೆಗೆ ಬೆಂಬಲವಾಗಿ ನಿಂತು ಚೆನ್ನಾಗಿ ಓದಿಸಿ ಇಡೀ ರಾಜ್ಯಕ್ಕೆ ಒಳ್ಳೆ ರಾಜ್ಯಕಾರಣಿ ಮಾದರಿಯಾಗಿದ್ದೀರಾ ಸರ್ ನೀವು. ಸೊ ನಿಮ್ಗೆ ಹ್ಯಾಟ್ಸ್ ಅಪ್ ಸರ್ ಅಂತ ಹೇಳ್ತಾರೆ ಪ್ರೆಸ್ನವರು. ಒಂದು ಹೆಣ್ಣಾಗಿ ನನ್ನ ಕಡೆಯಿಂದನೂ ನಿಮಗೆ ಅಭಿನಂದನೆಗಳು ಸರ್ ಅಂತ ಹೇಳ್ತಾರೆ. ಸರ್, ನಿಮ್ ಹೆಂಡತಿ ಈ ಮಟ್ಟಕ್ಕೆ ಸಾಧನೆ ಮಾಡಿರೋದ್ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಭದ್ರವ್ರಿಗೆ ಕೇಳುತ್ತಾರೆ. ಅದು ಸಾಧನೆ ಯಾರ ಮನೆ ಸೊತ್ತಲ್ಲ, ಬೆವ್ರು ಸುಸ್ತವ್ರ ಮನೆ ಬಾಗ್ಲಿಗೆ ಬರ್ತದೆ ಅಂತ ನಮ್ಮ ಅಪ್ಪಯ್ಯ ಯಾವಾಗ್ಲೂ ಹೇಳೋರು. ಹಂಗೆ ಮಾಡೋಳೆ ಆಟೆಯ ಅಂತ ಭದ್ರವ್ರು ಹೇಳ್ತಾರೆ. ಒಟ್ನಲ್ಲಿ ಅವಳ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಟೆಯ ಅಂತ ಹೇಳ್ತಾರೆ ಭದ್ರ ಅವರು. ಅಂದ್ರೆ ಅವ್ವ, ಇದಕ್ಕೆಲ್ಲ ಕುಮ್ಮಕ್ಕು ಭದ್ರನೀಯ ಅಂತ ಹೇಳ್ತಾರೆ ಚಿತ್ರ ಅವರು. ಅಲ್ಲ, ಪರೀಕ್ಷೆನ ಯಾವಾಗ ಬರ್ಸ್ತಾ ಅಂತ. ಈ 3 ಅಡಿ 6 ಅಡಿ ಸಾಮಾನ್ಯದವ್ರಲ್ಲ ಕಣೆ ಚಿತ್ರ. ರಂಗೋಲಿ ಇರ್ಲಿ, ಕಾರ್ಪುಡಿ ಅಡಿಲೂ ಆರಾಮಾಗಿ ನುಗ್ತಾರೆ ಅಂತ ಹೇಳ್ತಾರೆ ಈಶ್ವರಿ ಅವರು. ನೋಡಿ ವಿದ್ಯಾವ್ರೆ, ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಮಾವನ್ ಬಗ್ಗೆ ಎದ್ದಿದ್ದ ಅಪಪ್ರಚಾರದ ವಿರುದ್ಧವಾಗಿ ನಿಂತು ಸಮರ್ಥವಾಗಿ ಉತ್ತರ ಕೊಟ್ಟು ಅವ್ರು ಗೆದ್ದು ಮಂತ್ರಿ ಆಗೋದಕ್ಕೆ ಕಾರಣ ನೀವಾದ್ರಿ. ಈಗ ನೀವು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡು ನಿಮ್ಮ ಮಾವನಿಗೆ ಹೆಸರು ತಂದು ಕೊಟ್ಟಿದ್ದೀರಾ. ಮುಂದೆ ನಿಮ್ಮ ಮಾವನ್ ತರ ರಾಜಕಾರಣಕ್ಕೆ ಬರೋ ಏನಾದ್ರೂ ಉದ್ದೇಶ ಇದೆಯಾ ಅಂತ ಪ್ರೆಸ್ನವ್ರು ಕೇಳ್ತಾರೆ. ಅಯ್ಯಯ್ಯೋ, ನನಗೆ ಅಂಥದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ, ನನಗೆ ಆಸಕ್ತಿನೂ ಇಲ್ಲ ಅಂತ ವಿದ್ಯವ್ರು ಹೇಳ್ತಾರೆ. ಹಂಗಾರೆ ಹೇಳಿ ವಿದ್ಯವ್ರೆ, ನಿಮ್ಮ ಆಸಕ್ತಿ ಯಾವ್ದ್ರ ಕಡೆಗೆ ಅಂತ ಕೇಳ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ರಾಜ್ಯಕ್ಕೆ ಫಸ್ಟ್ ಬಂದಿದ್ದೀರಾ ಅಂದಮೇಲೆ ಏನಾದ್ರೂ ಒಂದು ಗುರಿ ಇಟ್ಕೊಂಡಿರ್ತೀರಾ. ನೀವು ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಪ್ರೆಸ್ನವರು. ಯಾಕೆ ಮೇಡಮ್ ಸುಮ್ಮನೆ ನಿಂತ್ಬಿಟ್ರಿ, ಮಾತಾಡಿ. ಆಗ ವಿದ್ಯವ್ರು ಮನ್ಸೊಳಗೆ ಅನ್ಕೊಂತಾರೆ, ಈ ರಿಸಲ್ಟ್ ಬಂದಿರೋ ಶಾಕ್ನಿಂದನೇ ನನಗೆ ಆಚೆಗೆ ಬರೋಕ್ಕಾಗ್ತಾ ಇಲ್ಲ. ಇವರು ಅವಾಗಲೇ ಗುರಿ ಬಗ್ಗೆ ಕೇಳ್ತಾರಲ್ಲಪ್ಪ. ಸರ್, ಇವತ್ತು ನಿಮ್ಮ ಹೆಂಡತಿ ಇಂಥ ಒಂದು ಸಾಧನೆ ಮಾಡಿ ಮದುವೆಯಾಗಿ ಹೆಣ್ಮಕ್ಳು ಓದ್ಬೇಕು ಅನ್ನೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದ್ದಾರೆ ಸರ್ ಅಂತ ಪ್ರೆಸ್ನವ್ರು ಹೇಳ್ತಾರೆ. ಅಂತವ್ರು ತಮ್ಮ ಕನಸುಗಳ ಬಗ್ಗೆ ಹೇಳ್ಕೊಂಡ್ರೆ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ನೀವು ಹೇಳಿ ವಿದ್ಯವ್ರೆ. ಅವ್ವ, ದಿಟ್ಟವಾಗ್ಲೂ ಇಲ್ಲಿ ಏನ್ ನಡೀತೈತಂತ ನಿನ್ಗೆ ಗೊತ್ತಾಗ್ತೈತೆ ಅಂತ ವಿನಂತಿ ಅವ್ರು ಕೇಳ್ತಾರೆ. ಲೇ, ಸತ್ಯವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ, ಇವಳು ಯಾವಾಗ ಹೋಗಿ ಪರೀಕ್ಷೆ ಬರದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ
ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದು ನಾನು ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ, ನನ್ನ ಕನಸು ಅಂತ ಹೇಳ್ತಾರೆ ವಿದ್ಯಾ ಅವರು. ತುಂಬಾ ಒಳ್ಳೆ ಗುರಿ ಇಟ್ಕೊಂಡಿದ್ದೀರಾ ವಿದ್ಯಾ ಅವರೇ. ಇವಾಗ ನೀವು ತಗೊಂಡಿರೋ ಮಾರ್ಕ್ಸ್ ನ ನೋಡಿದ್ರೆ ನೀವು ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ ಪ್ರಶ್ನೋರು. ನಿಮ್ಮ ಗುರಿ ಹಾಗೆ ನಿಮ್ಮ ಕನಸಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಸರ್, ನಿಮ್ ಸೊಸೆ ಒಳ್ಳೆ ಗುರಿ ಇಟ್ಕೊಂಡು ಸಾಧನೆ ಮಾಡಕ್ ಹೊರಟಿದ್ದಾರೆ. ನೀವು ಬೆಂಬಲವಾಗಿ ನಿಂತ್ಕೊಂತೀರಾ? ನಿಮ್ ಸೊಸೆನ ಮೆಡಿಕಲ್ ಓದೋದಿಕ್ಕೆ ಕಳಿಸ್ತೀರಾ ಸರ್ ಅಂತ ಕೇಳ್ತಾರೆ ಪ್ರಶ್ನೋರು. ಅವ್ವ ಯಾವುದೇ ಕಾರಣಕ್ಕೂ ಮಾವಯ್ಯ ಒಪ್ಕೊಳಕಿಲ್ಲ ನೋಡು ಅಂತ ವಿನಂತಿಯವ್ರು ಹೇಳ್ತಾರೆ. ಪೇಪರ್ನವ್ರ ಮುಂದೆ ಬಾಯಿಗೆ ಬಂದಂಗ್ ಹೋಗಿತಾರ ನೋಡ್ತಾ ಇರು ಅಂತ ಹೇಳ್ತಾರೆ ವಿನಂತಿಯವರು. ನಮ್ಮ ಅಣ್ಣ ಏನು ಅಂತ ನನಗೆ ಸಂದಾಗ ಗೊತ್ತು, ಇಂಥ ವಿಚಾರನ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ನಿಮ್ ಸೊಸೆನ PUC ಪೂರಕ ಪರೀಕ್ಷೆನ ಬರ್ಸಿ ಇಡೀ ರಾಜ್ಯಕ್ಕೆ ಹೊಸ ವಿಚಾರಕ್ಕೆ ಬುನಾದಿ ಹಾಕಿದೀರ. ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ನಿಮ್ ಸೊಸೆನ ಮೆಡಿಕಲ್ ಓದಿಸಿ ನಿಮ್ಮ ಸರ್ಕಾರ ನುಡಿದಂತೆ ಸರ್ಕಾರ ಅಂತ ನಿರೂಪಿಸ್ತೀರಾ ಅಂತ ಕೇಳ್ತಾರೆ ಪ್ರಶ್ನೋರು. ಅವಳ ಆಸೆ ಕನಸು ಡಾಕ್ಟರ್ ಆಗ್ಬೇಕು ಅನ್ನೋದು ನಿಮ್ಗೂ ಮುಂದ್ಗುಟ್ಟೆ ಹೇಳಿದಾಳೆ. ಅವಳ ಹಣೆಯಲ್ಲಿ ಏನ್ ಬರ್ದಿದೆಯೋ ಯಾರು ತಪ್ಸಕ್ಕಾದತ್ತು? ಅದೇನ್ ಆಸೆ ಪಡ್ತಾಳೋ ನಾನು ಖಂಡಿತ ನೆರವೇರಿಸ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನವ್ವ ಮಾವಯ್ಯ ಹಿಂಗ ಉಲ್ಟಾ ಹೊಡಿತವ್ರೆ ಅಂತ ವಿನಂತಿ ಅವ್ರು ಕೇಳ್ತಾರೆ. ನನಗೆ ತಲೆ ಚಕ್ರ ಬಂದಂಗ ಆಗ್ತೈತಿ ಕಣೆ, ಒಂದಕ್ಕಿಂತ ಒಂದು ಶಾಕ್ ಕೊಡ್ತಾನೆ ಅವ್ರೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸರ್, ಮದ್ವೆ ಆಗಿರೋ ಹೆಣ್ಮಕ್ಳನ್ನ ಮೂಲೆಯಲ್ಲಿ ಬಿದ್ದಿರೋ ಅಂತ ಮಾವಯ್ಯರ್ ಹೇಳೋ ಇಂಥ ಕಾಲದಲ್ಲಿ ನೀವು ನಿಮ್ ಸೊಸೆಗೆ ಬೆಂಬಲವಾಗಿ ನಿಂತು ಇಡೀ ರಾಜ್ಯಕ್ಕೆ ನೀವು ಮಾದರಿಯಾಗಿದ್ದೀರಿ. ನೀವು ಬೇರೆ ರಾಜಕಾರಣಿಗಳಿಗಿಂತ ಭಿನ್ನ ಅಂತ ತೋರ್ಸ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಮ್ಮೆಲ್ರ ಕಡೆಯಿಂದ ನಿಮಗೆ ಅಭಿನಂದನೆಗಳು ಸರ್ ಅಂತ ಹೇಳ್ತಾರೆ ಪ್ರಶ್ನೋರು. ಇದರಲ್ಲಿ ನಂದೇನಿದ್ದದು, ಅವಳು ಕಷ್ಟಪಟ್ಟು ಓದಿದಾಳೆ, ನಾವು ಬೆಂಬಲ ಕೊಡ್ತಾ ಇದ್ದೀವಿ ಆಟೆಯ. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಪ್ರಶ್ನೋರು ಹೇಳ್ತಾರೆ, ಇದು ನಿಮ್ಮ ದೊಡ್ಡ ಗುಣ ತೋರಿಸುತ್ತೆ ಸರ್. ನೋಡಿ, ಈ ವಿಷಯ ನಿಮ್ ಮುಖಾಂತರನೇ ನನಗೆ ಗೊತ್ತಾಗ್ತಾ ಇರೋದು. ಹಾಗಾಗಿ ಈ ಸಂಭ್ರಮನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಬೇಕು. ತಾವ್ಯಾರು ಅನ್ಯತಾ ಭಾವಿಸದೆ ದಯವಿಟ್ಟು ಹೋಗ್ಬಿಟ್ಟು ಬರ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಸರ್, ನಾವಿನ್ನು ತೊಂದರೆ ಕೊಡೋದಿಲ್ಲ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ವಿದ್ಯಾ ಅವರೇ. ಹಾಗೆ ನಿಮ್ ಫ್ಯೂಚರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಪ್ರಶ್ನೋರು. ಅಷ್ಟರಲ್ಲಿ ಪ್ರಿನ್ಸಿಪಾಲ್ ಸರ್ ಬಂದ್ಬಿಟ್ಟು ಸರ್ ನಮಸ್ಕಾರ ಅಂತ ಹೇಳ್ತಾರೆ. ಗೊತ್ತಾಯ್ತು ಹೇಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನು ಇಷ್ಟು ದೂರ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ. ಸರ್, ನಿಮಗೆ ಆಲ್ರೆಡಿ ವಿಷಯ ಗೊತ್ತಾಗಿರೋದ್ರಿಂದ ನಾನೇನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮ್ಗೂ ಮತ್ತೆ ನಿಮ್ ಸೊಸೆಗೆ ಶುಭಾಶಯ ಹೇಳ್ಬಿಟ್ಟು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಆಕ್ಚುಲಿ ಮಾರ್ಕ್ಸ್ ಕಾರ್ಡ್ನ ಯಾವ ರೀತಿ ಈ ತರ ಕೊಡೋದಿಲ್ಲ, ಜೊತೆಗೆ ಈ ಕ್ಷೇತ್ರದ ಮಂತ್ರಿಗಳು ನಮ್ಗೆ ಹೆಮ್ಮೆ ಕೂಡ. ಹಾಗಾಗಿ ಅದಕ್ಕೆ ನಾನೇ ಖುದ್ದಾಗಿ ತಗೊಂಬಂದೆ. ನೋಡಿಮ್ಮ, ನೀವು ನಿಮ್ಮ ಮಾವ ಮತ್ತೆ ಮನೆಯವ್ರಿಗೆ ಮಾತ್ರ ಅಲ್ಲ, ಇಡೀ ನಮ್ ಜಿಲ್ಲೆಗೆ ಒಳ್ಳೆ ಹೆಸರನ್ನ ತಗೊಂಬಂದಿದ್ದೀರಾ. ನಿಮ್ಗೂ ಶುಭಾಶಯಗಳು, ಒಳ್ಳೇದಾಗ್ಲಿ. ಸರ್, ಈ ಮಾರ್ಕ್ಸ್ ಕಾರ್ಡ್ನ ನೀವೇ ನಿಮ್ಮ ಕೈಯಿಂದಲೇ ನಿಮ್ಮ ಸೊಸೆ ಕೊಡಿ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್ ಸರ್. ಮಾರ್ಕ್ಸ್ ಕಾರ್ಡ್ನ ವಿದ್ಯಾಗೆ ಕೊಡ್ತಾರೆ ಶಿವರಾಮೇಗೌಡರು. ಮಾರ್ಕ್ಸ್ ಕಾರ್ಡ್ ಕೊಡೋ ಟೈಮಲ್ಲಿ ಶಿವರಾಮೇಗೌಡರಿಗೆ ಒಂದು ನೆನಪಾಗುತ್ತೆ. ಅದನ್ನ ನೆನೆಸ್ಕೊಂಡು ಈ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಕಾಲೇಜ್ ಮೆಟ್ಲು ತೊಳಿಕೂರ್ದು ಅಂತ ಹೇಳಿರೋದನ್ನ ನೆನ್ಪು ಮಾಡ್ಕೋತಾರೆ. ಸರಿ, ನಾವಿನ್ ಬರ್ತೀವಂತ ಪ್ರಿನ್ಸಿಪಾಲ್ ಸರ್ ಅಲ್ಲಿಂದ ಹೊರಡ್ತಾರೆ. ನಿಮ್ಗೂ ಅಷ್ಟೇ ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಗ ಸಾವಿತ್ರಿ ಅವ್ರು ಬಂದು ಹೇಳ್ತಾರೆ, ಏನಣ್ಣ ಇದು ನಿನ್ ಬೆನ್ನಿಂದ ಈಟೆಲ್ಲ ಮಾಡೋಳೆ? ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿದ್ಯಾ ಅವರು ಮಾರ್ಕ್ಸ್ ಕಾರ್ಡ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇದೆಲ್ಲ ನಿನ್ಗೆ ಬೇಕಾಗಿತ್ತೆ, ಹಿಂಗಾಗುತ್ತೆ ಅಂತ ಗೊತ್ತಿದ್ದೆಯಾ? ಪರೀಕ್ಷೆ ಬರೆಯೋದ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡೋ ಅಂತ ಹೇಳಿದ್ದು. ನೋಡು, ನಾವು ತಗೊಂಡಿರೋ ಒಂದೇ ಒಂದು ತಪ್ಪು ನಿರ್ಧಾರ ಏನೇನೆಲ್ಲ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತದೆ ಅಂತ. ಮನುಷ್ಯನಿಗೆ ಹಠ ಛಲ ಅನ್ನೋದ್ಕಿಂತ ತಾಳ್ಮೆ ಅನ್ನೋದನ್ನು ಮುಖ್ಯ. ಏನಾದ್ರೂ ಮಾಡೋದ್ಕಿಂತ ಮುಂಚೆ ತಾಳ್ಮೆಯಿಂದ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ದೆ ಏನೇ ಸಾಧನೆ ಮಾಡಿದ್ರು ವ್ಯರ್ಥ ಅನಿಸ್ತದೆ. ಏನಾದ್ರೂ ನಾನು ಅಮ್ಮಮ್ಮ ಸೇರ್ಕೊಂಡು ನಿನ್ನ ಪರೀಕ್ಷೆ ಬರೆಯ ಕರ್ಕೊಂಡು ಹೋಗಿದೀವಿ ಅಂತ ಗೊತ್ತಾದ್ರೆ ಸಾಕು. ಮುಂದೆ ಏನಾಗುತ್ತೆ ಅನ್ನೋ ಅಂದಾಜ್ ಏನಾದ್ರೂ ಗೊತ್ತೈತಾ ಏನ ನಿನಗೆ ಅಂತ ಕೇಳ್ತಾರೆ ಭದ್ರ ಅವರು. ಇನ್ನ ಓದ ವಿಷಯವಾಗಿ ಅಪ್ಪನಿಂದ ದೂರ ಆಗಿ ನಾನು ಅನುಭವಿಸಿರೋ ನೋವು ನನಗ್ ಮಾತ್ರ ಗೊತ್ತು ಅಂತ ಹೇಳ್ತಾರೆ ಭದ್ರ ಅವರು. ಇನ್ನ ಈ ವಿಷಯ ಅಪ್ಪಯ್ಯಗೆ ಏನಾದ್ರೂ ಗೊತ್ತಾದ್ರೆ ದಿಟ್ಟವಾಗ್ಲೂ ಅಪ್ಪಯ್ಯ ನಾನು ಯಾವತ್ತೂ ಕ್ಷಮಿಸಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ ಗಾಬರಿ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.